ನಿಮ್ಮ ತಾತ HD ದೇವೇಗೌಡರು ಈ ರಾಜ್ಯದ ಪ್ರಧಾನಿ ಆದರು, ಮುಖ್ಯಮಂತ್ರಿ ಆದರು. ನಿಮ್ಮ ತಂದೆ HD ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು. ನೀವು ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯದ ಡ್ಯಾಶ್ 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 ಕ್ವಶನ್ ಮಾರ್ಕ್ ಏನು ಸರ್? ತಾವು CM ಕ್ಯಾಂಡಿಡೇಟ್ ಅಂತ ಹೇಳ್ಬೋದಾ ಸರ್ ಈ ರಾಜ್ಯಕ್ಕೆ? ನನ್ನ ಕಣ್ಮುಂದೆ ಇರ್ತಕ್ಕಂಥದ್ದು ವಿನಾಯಕ್ ಜಿ, ನಾನು ಯಾವಾಗಲೂ ಕೂಡ ಒಂದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೇನೆ. ಯಾವುದೇ ನೀವು ಕೆಲಸ ಮಾಡಬೇಕಾದ್ರೂ ರಾಜಕಾರಣ ಅಂತಕ್ಕಂಥದ್ದನ್ನ ಹೊರತುಪಡಿಸಿ ನಾನು ಇನ್ ಜನರಲ್ ಆಗಿ ಮಾತನಾಡ್ತಕ್ಕಂಥದ್ದಾದರೆ, ಒಬ್ಬ ಕಸ ಹೊಡಿತಕ್ಕಂಥ ವ್ಯಕ್ತಿ, ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ವ್ಯಕ್ತಿ, ನಮ್ಮ ಗಾಡಿ ಓಡಿಸ್ತಕ್ಕಂಥ ಒಬ್ಬ ಗಾಡಿ ಚಾಲಕ, ಯಾರೇ ಇರ್ಬೋದು, ಕೆಲಸ ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಸರ್ವಿಸ್ ಪ್ರಾಮಾಣಿಕವಾಗಿರಬೇಕು. ರಾಜಕಾರಣ ಅಂದರೆ ಏನು? ಇಟ್ ಈಸ್ ಎ ಸರ್ವಿಸ್ ಮೋಟಿವ್ ಫೀಲ್ಡ್ ಅಂತ ನಾವು ಹೇಳ್ತೀವಿ. ಆದರೆ ಸಿಸ್ಟಮ್ಯಾಟಿಕ್ ಚೇಂಜ್ ಆಗಬೇಕು. ಸರ್ವಿಸ್ ಮೋಟಿವಲ್ಲೇ ಇದೆಯಾ ಅಥವಾ ವ್ಯವಸ್ಥೆಗಳು ಬೇರೆ ಬೇರೆ ರೀತಿ ದಾರಿ ತಪ್ಪಿದೆಯಾ? ಇವೆಲ್ಲದರ ಅರಿವು ಎಲ್ರಿಗೂ ಇದೆ. ಇವತ್ತು ಸಾಮಾನ್ಯ ಜನರ ಒಂದು ಎಲ್ರಿಗೂ ಭಾವನೆ ಇದೆ, ಅದು ದಾರಿ ತಪ್ಪಿದೆ ಅಂತಕ್ಕಂಥದ್ದು. ಬಟ್ ನನ್ನ ಪ್ರಕಾರ ರಾಜಕಾರಣ ಅಂದರೆ ಇಟ್ ಈಸ್ ಎ ಸರ್ವಿಸ್ ಮೋಟಿವ್ ಫೀಲ್ಡ್. ಎಸ್ಪೆಷಲಿ ಇಂಥ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಇವತ್ತು ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಜನಗಳು ನನ್ನನ್ನು ಯಾವ ಸ್ಥಾನಕ್ಕೆ ತಲುಪಿಸ್ಬೇಕು, ನನ್ನ ಪ್ರಾಮಾಣಿಕತೆಯನ್ನು ಗುರುತಿಸಿ, ನನ್ನ ಶ್ರದ್ಧೆಯನ್ನು ಗುರುತಿಸಿ, ನನ್ನ ಕೆಲಸವನ್ನು ಗುರುತಿಸಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಈ ಪೊಸಿಷನ್ನು ಸೂಕ್ತ ಅಂತಕ್ಕಂಥದ್ದು ಜನರು ತೀರ್ಮಾನ ಮಾಡಬೇಕು. ನಾನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಐ ಆಮ್ ನೋಬಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.